ಸಜ್ಜು ಮಾಡಿ ನಾವು ದವಾಖಾನಿಗೆ ತೋರಿಸಿದ್ರಾತ ಅಂತಂದು ಅಂದ್ಕೊಂಡು ಈಗ ದವಾಖಾನಿಗೆ ತೋರಿಸ್ತಾ ಇಲ್ರಿ. ನಮ್ಮ ಮನೆ ಸಾಮಾನೆಲ್ಲ ಹೊರಗಡೆನೆ ಇರ್ಬೇಕಾಗ್ತದೆ. ಭಾಳನ ಆರಾಮ ಇಲ್ರಿ. ಅವ್ರಿಗೆ ಕಣ್ಣು ಮುಂದೆ ಮಾಡೋದು ನೋಡಿದ್ರೆ ಅದು ನಮ್ಮ ಕಣ್ಣಾಗ ಕಟ್ದಂಗೆ ಆಗ್ತೈತ್ರಿ ಫ್ರೆಂಡ್ಸ್. ಅಷ್ಟು ತ್ರಾಸ ಮಾಡ್ಕೊತಾರ್ರಿ ಅವರು. ನಾವು ಯಾವತ್ತು ನಾವು ಸಾಯೋ ತನಕನೂ ಈ ಮರಿಲಾರ್ದಂಗೆ ನಮ್ಗೆ ನೋವಾಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಇವತ್ತು ನೋಡಿರಿ, ಈಗ ಸ್ವಲ್ಪ ಇದು ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೇನೆ ರೀ. ಇವತ್ತು ರೋಜಾನ ಇಲ್ಲರಿ ಫ್ರೆಂಡ್ಸ, ಸ್ವಲ್ಪ ಲೇಟಾಗಿ ಎದ್ದಿರಿ, ಅದ್ರ ಸಂಬಂಧ ಟೈಮ್ ಆಗಿಬಿಟ್ಟಿದ್ರೆ ಏನು ರೋಜಾ ಇಲ್ಲರಿ ಇವತ್ತು. ಈಗ ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ಈಗ ಬರ್ರಿ ಫ್ರೆಂಡ್ಸ, ಸಿಂಪಲಾಗಿ ಒಂದು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ರೀ. ಆಮೇಲೆ ಅಮ್ಮ ಊರಿಗೆ ಹೊಂಟಾರ್ರಿ ಇವತ್ತು ಹೋಗಿ ಮತ್ತು ನಾಳೆ ನಾಡ್ದು ಇನ್ನೊಂದು 2 ದಿನ ಬಿಟ್ಟು ಬರ್ಬೋದ್ರಿ. ಯಾಕಂದ್ರೆ ಈ ದವಾಖಾನಿಗೆ ಒಂದು ತೋರಿಸೋದೈತ್ರಿ. ನಾವು ಎಲ್ಲಿ ತೋರಿಸ್ಬೇಕು ಅನ್ನೋದು ನಮ್ಗೆ ಚಿಂತೆ. ಅದಕ್ಕಿಂತ ಮುಂಚೆ ಆ ದವಾಖಾನಿಗಿಂತ ಮುಂಚೆ ಅದು ಮನಿದು ಒಂದು ಚಿಂತೆ ಹತ್ತೈತ್ರಿ ನಮ್ಗೆ. ಮನೆ ಒಂದು ಸಿಗೋಲ್ದು. ಈಗ ರಂಜಾನ್ ಹಬ್ಬದಾಗ ಅವರು ಮನೆ ಹಿಡಿದವರು ಈ ಕಡೆ ಮನೆಗೆ ಬರ್ಬೇಕಂತ್ರಿ ಅವರು. ಈಗ ನಮ್ಗೆ ಮನೆ ಇಲ್ದಂಗೆ ಆಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ನಮ್ಗೆ ಅದು ಚಿಂತೆ ಆಗಿ ಏನು ದವಾಖಾನಿಗೆ ಅಥವಾ ಕರ್ಕೊಂಡು ಹೋಗೋಕ್ಕೂ ಆಗವಲ್ದ್ರಿ ಫ್ರೆಂಡ್ಸ. ಎಲ್ಲಿ ಬೇಕಾರೆ ಅಲ್ಲಿ ಮನೆಯೂ ಹುಡ್ಕಾಕತ್ತೀವಿ ರೀ. ನೋಡ್ಬೇಕ್ರಿ ಫ್ರೆಂಡ್ಸ, ನೋಡಿ ಇದು ಮಾಡ್ತೀವ್ರಿ. ಸ್ವಲ್ಪ ದವಾಖಾನಿಗೂ ತೋರಿಸ್ಬೇಕ್ರಿ ಅಮ್ಮಗೆ. ಫ್ರೆಂಡ್ಸ ಇವತ್ತು ನೋಡ್ರಿ, ಇದು ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೇನೆ ರೀ. ಈಗ ಈ ಕಡೆ ಇದೆ ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಗ್ಗರಣೆ ಕೊಡಾಕತ್ತೇನೆ ರೀ. ಇದಕ್ಕೆ ನಾವು ಅರ್ಶಿಣದ ಪುಡಿ ಏನು ಹಾಕ್ಕೋಬಾರ್ದು ಫ್ರೆಂಡ್ಸ, ಬರೀ ಉಪ್ಪು ಅಷ್ಟು ಹಾಕ್ಕೋಬೇಕ್ರಿ. ಇದಕ್ಕೆ ಆಮೇಲೆ ಇದು ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕಿ, ಆಮೇಲೆ ಬಟಾಣಿ ಎಲ್ಲ ಹಾಕಿ ಮಾಡ್ತಾರೆ ರೀ. ಸೊ ಅದನ್ನೆಲ್ಲ ಹಾಕೋಕೆ ನಮ್ಮ ಮನ್ಯಾಗ ಸರಿಯಾಗಿ ಅದನ್ನೆಲ್ಲ ತರಕಾರಿನ ತರಂಗಿಲ್ಲ ರೀ. ಅದ್ರ ಸಂಬಂಧ ನಾನೇನು ಹಾಕಂಗಿಲ್ಲ ರೀ. ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟ ರೀ. ಇದು ಶಾವಿಗೆನ ಸ್ವಲ್ಪ ಬಿಸಿ ಮಾಡ್ಕೊಂಡೇನಿ ರೀ, ಸಣ್ಣಗೆ ಇದು ಮಾಡ್ಕೊಂಡು ನೋಡಿರಿ. ಇದು ಒಂದು ಸ್ವಲ್ಪ ಚಲೋತ್ನಾಗ ಫ್ರೈ ಆಗಲಿ ರೀ. ಫ್ರೈ ಆದಮೇಲೆ ನೀರು ಹಾಕಿ ಉಪ್ಪು ಹಾಕಿ ಕುದಿಸ್ಕೊಂಡು ನೋಡ್ರಿ, ಈ ಥರ ಫ್ರೈ ಆಗಿರ್ತದೆ. ಈಗ ಇದಕ್ಕೆ ನೀರು ಹಾಕ್ತೇನೆ ರೀ. ನನಗೆ ಶಾವಿಗೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊತೇನೆ ರೀ. ಇಷ್ಟು ಸಾಕ್ರೆ. ಇದಕ್ಕೆ ಉಪ್ಪು ಒಂದು ಹಾಕ್ತೇನೆ ರೀ. ಹಾಕಿ ಚಲೋತ್ನಾಗ ಕುದಿಲಿರೋ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಶಾವಿಗೆ ಹಾಕಿಬಿಟ್ರೆ ಮುಗಿತ್ರೆ ನಮ್ಮದು ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ರೀ. ಒಂದು 5 ನಿಮಿಷದಾಗ ನಾವು ಮಾಡ್ಕೊಬೋದು ರೀ. ಇದನ್ನು ಉಪ್ಪು ಹಾಕಿದರೆ ಕ್ಲೋಸ್ ಮಾಡಿದ್ರೆ ಒಂದು ಸ್ವಲ್ಪ ಜಲ್ದಿ ಕುದೀತೈತ್ರಿ ಫ್ರೆಂಡ್ಸ್. ನೋಡಿರಿ, ನೀರು ಕುದಿಯಾಕತ್ತೈತ್ರಿ. ಇದಕ್ಕೆ ನಾನು ಶಾವಿಗೆ ಹಾಕ್ಕೊತೀನಿ ರೀ. ಕೈಲೇನ ಹಾಕ್ಕೊಳಕತ್ತೇನೆ ರೀ. ಎಲ್ಲ ಕೆಳಗೆ ಬೀಳ್ತಾವ್ರಿ. ಒಂದು ಕೈಲಿ ಮೊಬೈಲ್ ಹಿಡ್ದನ್ರಿ, ಅದ್ರ ಸಂಬಂಧ ಫ್ರೆಂಡ್ಸ್ ಎಲ್ಲ ಆದವ್ರೆ. ನೀರು ಕರೆಕ್ಟ್ ಆಗೈತ್ರಿ. ಅದು ಇಷ್ಟು ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಾಗ, ಇಲ್ಲಕ್ರೆ ಗಂಟು ಆಗಿಬಿಡ್ತತ್ರಿ ಅದು. ಫ್ರೆಂಡ್ಸ ನೋಡಿರಿ, ನಮ್ಮದು ಶಾವಿಗೆ ಉಪ್ಪಿಟ್ಟು ರೆಡಿ ಆತ್ರಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ. ಫ್ರೆಂಡ್ಸ ನೋಡಿರಿ, ಈಗ ಅಮ್ಮಾಗ ಇವ್ರಿಗೆ ಕೊಡ್ತೇನೆ ರೀ. ಹೆಂಗಾಗಿತ್ತು ನೋಡಿರಿ ನಮ್ಮ ಶಾವಿಗೆ ಉಪ್ಪಿಟ್ಟು, ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಈಗ ನೋಡಿರಿ ಫ್ರೆಂಡ್ಸ, ನಾಷ್ಟ ಮಾಡಾಕತ್ತೇನೆ ರೀ. ಬರ್ರಿ ಫ್ರೆಂಡ್ಸ, ನಾಷ್ಟ ಮಾಡೇನಿ ರೀ. ಏನು ಮಾಡಾಕತ್ತೆ ತಾನೆ ಹಾಕ್ರಿ. ಇದು ರೊಟ್ಟಿ ಹೊರಗಿನ ಬೀಳಾಕತ್ತೀನಿ ರೀ. ಅದೇ ಬರೇ ತಿಳಿ ಕಡ್ಕೊಳ್ತೈತೆ ರೀ. ಅದೇ ಒಂದು 2 ನಿಮಿಷ ಅದಾವ್ರಿ. ಅರ್ವಿನ ಇಲ್ಲ, ಏನಿಲ್ಲ. ಅದನ್ನ ಸ್ವಲ್ಪ ಇಟ್ಕೊಂಡ್ರಾತಂತಂದೆ ಹೊಸ ನೆಟ್ಟಿ ಹೊಲ್ಯಾಕಂತಂದು ಹೋದೆ. ದಾರ ಸಿಕ್ಕೊಂಡೆ, ಎಲ್ಲ ದಾರ ಸಿಕ್ಕೊಂಡೈತೆ. ಏನು ಒಟ್ಟ ಇದನ್ನ ಆಗೋದು ಎಲ್ಲ ಬಿಚ್ಚಿ ಈಗ ನೋಡೇನಿ. ಇಲ್ಲಿ ಹಾಕಿ ನೋಡಿ ಆಮೇಲೆ ಅಲ್ಲ ಸುಮ್ಮ ಒಟ್ಟ ಹೊರಗಿನ ಬೀಳೋದದ. ಮತ್ತು ಇದನ್ನ ಕೇಸ್ ತರಿಸಿ ನಿನ್ನೆ ಕೇಸ್ ತರಿಸಿದ್ರು ಅದೇನು ಹೇಳಾಕೋದು. ನನಗೇನು ಆಯ್ತಿಲ್ಲ ರಾಟಿದು
ಹೊಸ ತಂದೇನ್ರಿ ನೀನು ಹೊಸದು ತಂದ್ರೆ ಬೀಳವಲ್ದು. ಬೀಳುವಲ್ದು ಒಟ್ಟ ಬೀಳುವಲ್ದು. ಒಂದು ಬೆಳಿಗ್ಗೆಯಿಂದ ಕುಂತೇನೆ ಅಡುಗೆ ಇಲ್ಲ ಏನಿಲ್ಲ ಮಾರಣ ಕುಂತೇನೆ ನೋಡಿದ್ದೆ ಎಷ್ಟು ಇದಿತ್ತು ದಾಳ ಸಿಕ್ಕೊಂಡಿತ್ತು ಎಲ್ಲ ಧೂಳ ಎಲ್ಲ ತೊಗೊಂಡು ಹೋಗಿ ಮಾರನಂತ ಮಾರಿದ್ರೆ ಒಂದು 2,000 ರೂಪಾಯಿ ಬರೋಂಗಿಲ್ಲ ಅದಕ್ಕೆ. ಹೊಸ ತೊಗೊಳಕ್ಕೆ ಹೋಗ್ರಿ ಎಷ್ಟು ತುಟ್ಟಿ ಐತಿ 8-9 ಸಾವಿರ ರೂಪಾಯಿ ಸಿಗುತ್ತೆ. ಈಗಾರ ಬೀಳತೈತೆ ಏನಿಲ್ಲ ನೋಡ್ತೀನಿ ಈಗ ಹೊಲಿಗೆ ಹಾಕಿ ಇಲ್ಲೇ ಕುಂತಲ್ಲೇನು ಹಾಕ್ತೀನಿ ನೋಡೋಣ. ಏನು ಒಟ್ಟ ಸರಿಯಾಗಿ ಬೀಳೋದು ಎಷ್ಟು ವರ್ಷ ಆಯ್ತು ಬರೇ ನನ್ನ ಜೀವನ ಈ ರಾಟಿ ರಿಪೇರಿ ಮಾಡೋದ್ರಾಗ ಹೋಗಿಬಿಡ್ತದೆ ಹೊಲಿಗೆ ಒಟ್ಟ ಬೀಳೋದು. ಇದು ನೋಡ್ರಿ ಮತ್ತು ಈಗ ಎಲ್ಲ ಧೂಳ ಎಲ್ಲ ತೆಗಾಕತ್ತೇನೆ ರೀ. ಈಗ ಒಂದು ಸ್ವಲ್ಪ ಅರ್ಬ್ಯಾಗ ಹೊಲದು ನೋಡಿದಾರೆ ಇನ್ನೂ ಹೊಲಿಗೆನೂ ಬೀಳವಲ್ದು ಹೋಗಿ ದಾರ ಗಂಟು ಬರಾಕತ್ತೈತೆ ರೀ. ಅರ್ಬಿ ಹಾಕಿ ನಾವು ಹೊಲ್ಯಾಕೆ ಹೋದ್ರೂ ಎಷ್ಟು ಕಾಡಿಸ್ತೈತೆ ರೀ ಇದಂತ್ರ ರಾಟಿ. ಅದೇ ನನಗೆ ತಲೆನೇ ಕೆಟ್ಟೋಗೈತೆ ರೀ ರಾಟಿ ಬಗ್ಗೆ. ಏನು ಸ್ವಲ್ಪ ಅರ್ಬಿ ಹರಿದಿದ್ದು ಹೊಲ್ಕೋಬೇಕು ಏನಾರ ಅಂತಂದು ಕೂತ್ಕೊಂಡ್ರೆ ಸಾಕು ನೋಡ್ರಿ ಏನಾರ ಒಂದು ಆಗೇ ಬಿಡ್ತೈತೆ ರೀ. ಈಗೆಲ್ಲ ಧೂಳ ತೆಗಾಕತ್ತೀನಿ ರೀ. ಎಲ್ಲ ಹೊಸ ಕೇಸ್ ತೊಗೊಂಡು ಬಂದು ಹಾಕೀನಿ ರೀ. ಈಗ ಅದನ್ನೂ ಹಾಕಿದ್ರೂ ಅದೇನು ಸರಿಯಾಗಿ ಆಗೋಲ್ರಿ. ಅದಕ್ಕೆ ಒಂದಿನ ತೊಗೊಂಡು ಹೋಗ್ಬೇಕು ರೀ. ತೊಗೊಂಡೋಗಿ ಸ್ವಲ್ಪ ಮಾಡಿಸ್ಕೊಂಡು ಬರ್ಬೇಕು. ನಾನು ಇತ್ತೀಚೆಗೆ ಪ್ಯಾಟ್ಯಾಗೂ ಹೋಗೇ ಇಲ್ಲ ಏನಿಲ್ಲ ರೀ. ಈಗ ತೊಗೊಂಡು ಹೋದ್ರೂ ಅಲ್ಲೇ ದುರ್ಗದ ಬೈಲು ಹತ್ರನೇ ತೊಗೊಂಡು ಹೋಗ್ಬೇಕು ರೀ. ಯಾಕಂದರೆ ಅಲ್ಲೇ ಅದಾರ ರೀ ಇದು ರಿಪೇರಿ ಮಾಡ್ರು ಫ್ರೆಂಡ್ಸ. ನನ್ನ ಹತ್ರ ರಾಟಿ ಮೆಷಿನ್ ಏನೋ ರಿಪೇರಿ ಆಗಲಿಲ್ಲರಿಪ್ಪ. ಎಷ್ಟು ಪೇಚಾಡ್ಬೇಕ್ರಿಪ್ಪ ಅದಕ್ಕೆ. ನನ್ನ ನಂತರ ತಲೆನೇ ಕೆಟ್ಟೋತ್ರಿ ಅದ್ರ ಬಗ್ಗೆ ಪೇಚಾಡಿ ಎಷ್ಟು ಸಲ ಅಂತಂದು ರಿಪೇರಿ ಮಾಡಿಸ್ಬೇಕ್ರಿ. ಅದು ಏನಾಗೈತೆ ನಮ್ಗೆ ಓಮ್ ಇಲ್ಲ ಅನಿಸ್ತೈತ್ರಿ ಅದು ರಾಟಿ ಬಗ್ಗೆ ಅಂತ. ಈಗ ಸ್ವಲ್ಪ ಅರ್ಬಿ ಎಲ್ಲ ಹೊಲ್ಕೊಳೋದಿತ್ರಿಪ್ಪ ಏನು ಮಾಡ್ಬೇಕು ನೋಡಿರಿ ಕೆಟ್ಟು ಬಿಡ್ತ್ರಿ. ಈಗ ಎಷ್ಟು ರಿಪೇರಿ ಮಾಡಿದೆ ರೀ ಆಯಿಲ್ ಹಾಕಿ ಎಲ್ಲ ಬಿಚ್ಚಿ ಎಲ್ಲ ನೋಡಿದೆ ರೀ ಒಳಗಡೆ ನಟ್ಟೆಲ್ಲ ತೆಗೆದು ಏನು ಅದೇನು ಜುಮ್ ಅಂದಿಲ್ರಿ. ಸುಮ್ಮನೆ ತೆಗೆದು ಒಂದು ಕಡೆ ಮೂಲ್ಯಾಗ ಇಟ್ಟರಿ ಫ್ರೆಂಡ್ಸ. ಸೊ ಫ್ರೆಂಡ್ಸ ಇನ್ನೊಂದು ಮಾತು ಏನು ಹೇಳಬೇಕಪ್ಪ ಅಂದ್ರೆ ಅಮ್ಮಾಗ ದವಾಖಾನೆಗೆ ತೋರಿಸ್ರಿ ಅಲ್ಲಿ ತೋರಿಸ್ರಿ ಈ ದವಾಖಾನೆ ತೋರಿಸ್ರಿ ಆಮೇಲೆ ಯಾಕೆ ತೋರಿಸ್ತಿಲ್ಲ ಅಮ್ಮಾಗ ಅಂತಂದು ಹೇಳಾಕತ್ತೀರಿ ಫ್ರೆಂಡ್ಸ. ಅಮ್ಮಗೆ ಯಾಕೆ ದವಾಖಾನೆಗೆ ನಾವು ತೋರಿಸ್ತಾ ಇಲ್ಲಪ್ಪ ಅಂದ್ರೆ ನಮ್ದು ಮನೆ 4.5 ಗುಂಟೆ ಅಷ್ಟು ಜಾಗ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಕಮ್ಮಿ ರೇಟ್ನಾಗ ಹೋಗೈತೆ ರೀ. ಅದು ನೆನೆಸ್ಕೊಂಡ್ರೆ ಈಗಲೂ ಸಹಿತ ನಮ್ಗೆ ಹೊಟ್ಟೆಗೆಲ್ಲ ಸಂಕಟ ಆಗ್ತೈತೆ ರೀ ಫ್ರೆಂಡ್ಸ. ಅಷ್ಟು ಕಮ್ಮಿ ರೇಟ್ನಾಗ ಹೋಗೈತೆ ರೀ ಅದು. ಅದ್ರ ಸಂಬಂಧ ಫ್ರೆಂಡ್ಸ ನಮ್ಗೆ ಅದು ಕಮ್ಮಿ ರೇಟ್ನಾಗ ಹೋಗಿದ್ದಕ್ಕೆ ನಮ್ದು ಸಾಲನೂ ತೀರ್ವಲ್ದ್ರಿ ಅದ್ರಾಗ. ಆಮೇಲೆ ಬಂಗಾರ ಸಾಮಾನು ಅವು ಇವು ಅಂತಂದು ಅದನ್ನೂ ಕೂಡ ಇಟ್ಟಿರಿ ಅದನ್ನೂ ಕೂಡ ಬರವಲ್ದು. ಅದು ಕೂಡ ತೆಗೆದ್ರೆ ಆಮೇಲೆ ಸಾಲಗಾರರು ತೆಗೆದ್ರೆ ಮನೆ ಒಂದು ಹಿಡಿಬೇಕು ರೀ. ಅದನ್ನೂ ತೆಗೆದ್ರೆ ನಮ್ಮ ಅಮ್ಮಗೆ ದವಾಖಾನೆಗೆ ರೊಕ್ಕನ ಉಳಿವಲ್ದ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ನಮಗೆ ಏನು ಮಾಡಬೇಕಪ್ಪ ದವಾಖಾನೆ ರೊಕ್ಕನ ಉಳಿವಲ್ದು. ಇಷ್ಟು ನಾವು ಆಸ್ತಿ ಮಾರಿದ್ರು ನಮ್ಗೆ ಏನು ಇದನ್ನ ಇಲ್ಲಲ್ಲ ಇಷ್ಟು ನಮ್ಗೆ ಆಸರ ಆಗಲಿಲ್ಲಲ್ಲ ಅಂತ ಅಂದ್ಕೊಂಡು ನಾವು ಈಗ ಮನೆ ಮಾರಿದ್ರೆ ಸಾಲಗಾರರು ಬಿಡಾಕತ್ತಿರಿ ಫ್ರೆಂಡ್ಸ. ಮನೆ ಮಾರಿದ್ರೆ ನಮ್ಮ ಸಾಲ ರೊಕ್ಕ ಕೊಡ್ರಿ ಅಂತಂದು ಅವರು ಕೂಡ ಹಿಂಗೆ ನಮ್ಗೆ ಇದು ಮಾಡಾಕತ್ತಾರೆ ಫ್ರೆಂಡ್ಸ. ತ್ರಾಸ ಕೊಡೋದು ಅದಕ್ಕೆ ಅದ್ರ ಸಂಬಂಧ ಅವ್ರಿಗೂ ಕೂಡ ಕೊಟ್ಟು ನಾವು ಕಡೆಯಲ್ಲಾದ್ರೆ ನಮ್ಗೆ ಅದು ಕೂಡ ನಮ್ಮಮ್ಮಗೆ ಒಂದು ಸ್ವಲ್ಪ ಹಗುರ ಆಗ್ತೈತೆ ರೀ. ಆಮೇಲೆ ಬಂಗಾರ ಸಾಮಾನೆಲ್ಲ ಭಾಳ ವರ್ಷನ ಆತ್ರಿ ನಾವು ಅದ್ರದ್ದು ಬಡ್ಡಿ ಎಲ್ಲ ಸೇರಿಸಿ ಭಾಳ ಅಂದ್ರೆ ಭಾಳ ಆಗೈತೆ ರೀ. ಅದು ಕೂಡ ಮತ್ತು ಅದನ್ನು ಬಿಡಿಸ್ಕೋಬೇಕ್ರಿ ಫ್ರೆಂಡ್ಸ. ಅದು ಮತ್ತು ಬಿಟ್ಕೊತ ಹೋಗ್ಬಿಟ್ರೆ ನಾವು ಅದು ಅದು ಏನೋ ಕೈಗೆ ಬಂದಿದ್ದನ್ನು ಬಾಯಿಗೆ ಬರಲಾರ್ದಂಗೆ ಆಗ್ಬಿಡ್ತೈತೆ ರೀ. ಅಷ್ಟು ಈಗ ಮೊದಲು ಗೊತ್ತೈತ್ರಿ ನಿಮ್ಮ ಬಂಗಾರ ಸಾಮಾನು ತೊಗೊಳಕ್ಕೆ ಹೋದ್ರೆ ಎಷ್ಟು ತುಟ್ಟಿ ಐತಪ್ಪ ಅನ್ನೋದು. ಈಗ ಅದನ್ನು ಒಂದು ಸ್ವಲ್ಪ ಬಿಡಿಸ್ಕೊಂಡ್ರೆ ಭಾಳ ವರ್ಷನ ಆತ್ರಿ. ಎಲ್ಲ ಬಡ್ಡಿ ಗಿಡ್ಡಿ ಅಂದ್ರೆ ಭಾಳ ಡಬಲ್ ಬಡ್ಡಿ ಆಗಿರ್ಬೇಕು ರೀ. ಅದ್ರ ಸಂಬಂಧ ಅದನ್ನು ಕೂಡ ಬಿಡಿಸ್ಕೋಬೇಕು ರೀ ಫ್ರೆಂಡ್ಸ್. ಆದಷ್ಟು ಬೇಗ ಅದಕ್ಕಿಂತ ಮುಂಚೆ ಆದಷ್ಟು ಬೇಗ ನಾವು ಮನೆಯೂ ಹಿಡ್ಕೋಬೇಕು ರೀ. ಈಗ ಮನೆ ಹಿಡ್ದೋರೆಲ್ಲ ಅವರು ಈ ರಂಜಾನ್ ಹಬ್ಬಕ್ಕೆ ಬರ್ತೇನೆ ಅಂತಂದು ಹೇಳಾಕತ್ತಾರೆ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಈಗ ನಾವು ಅಮ್ಮಗೆ ಅರ್ಜೆಂಟ್ ಒಂದು ಮನೆ ಬೇಕಾಗೈತೆ ರೀ. ಆದರೆ ಮೊನ್ನೆ ನಾವು ಸೌನೂರಾಗ ಹುಡುಕಿ ಬಂದಿರಿ. ಅದು ಮನೆ ಚಲೋ ಇತ್ತು ಮೊನ್ನೆ ಅವ್ರು ಹೇಳಿದ್ರಲ್ರಿ. ಅದು ಒಂದು ನಾನು ವೀಡಿಯೋ ತೆಗ್ದೇನೆ ನೋಡಿರಿ ಫ್ರೆಂಡ್ಸ್. ಅದು ಮನೆ ಚಲೋ ಐತ್ರಿ. ಅದು ಮನೆ ಭಾಳ ಹೇಳಾಕತ್ತಾರೆ ರೀ ಅವರು ಒತ್ತಿಗೆ ಅಂತಂದು. ಯಾಕಂದ್ರೆ ಬಾಡಿಗೆ ಕೊಟ್ಟು ಇರೋ ಅಷ್ಟು ನಮ್ಮ ಅಮ್ಮಗೆ
ಶಕ್ತಿ ಇಲ್ರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮಪ್ಪ ಅಂತೂ ದುಡಂಗೆ ಇಲ್ರಿ. ಅವ್ರು ಮೊದ್ಲ ಕಣ್ಣು ಸರಿಯಾಗಿ ಕಾಣಿಸಂಗಿಲ್ರಿ. ಅವ್ರು ದುಡಿಯೋದನ್ನ ಇಲ್ರಿ. ಅವ್ರು ಯಾವಾಗಲೂ ದುಡ್ಕೊಂತ ಬಂದವರೇ ಇಲ್ರಿ. ಸುಮ್ಮನೆ ಮನ್ಯಾಗ ಕುತ್ಕೊಳ್ಳೋದು. ಎಲ್ಲ ಜವಾಬ್ದಾರಿ ನಮ್ಮ ಅಮ್ಮನ ಮೇಲೆ ಐತ್ರಿ. ನಮ್ಮಮ್ಮನ ಎಲ್ಲ ಬರೋ ಹೋಗೋರ್ದು, ಆಮೇಲೆ ಈ ಮನೇದು ಎಲ್ಲ, ಆಮೇಲೆ ಹೊರಗೆ ಬಳಿ ತರೋದು, ಆ ಬುಟ್ಟಿ ಹೊತ್ಕೊಂಡು ಓಣಿ ಮಾರ್ಕೊತ ಹೋಗೋದು, ಹಿಂಗೆ ಐತ್ರಿ ಫ್ರೆಂಡ್ಸ. ನಮ್ಮಂದು ಯಾವಾಗಲೂ ಇದೇ ಥರ ಬಂದೈತ್ರಿ. ಈ ಬಳಿ ಮಾರ್ದಾಗಿಂದಂತರೂ ಭಾಳ ಅಂದ್ರೆ ಭಾಳ ಅಡ್ಡಾಡಿ ಬರೀ ಕೆಲಸ ಮಾಡೋದು ಆಗೈತೆ ರೀ ನಮ್ಮಮ್ಮ. ಇತ್ತೀಚೆಗಂತೂ ಆ ಕಾಲು ನೋವಿನ ಸಲುವಾಗಿ ಏನು ಅವ್ರಿಗೆ ಎಲ್ಲಿ ಹೋಗೋಕ್ಕೂ ಆಗವಲ್ದ್ರಿ ಫ್ರೆಂಡ್ಸ್. ಅದ್ರ ಸಂಬಂಧ ಈಗ ಅರ್ಜೆಂಟಾಗಿ ನಮ್ಮಮ್ಮಗೆ ಒಂದು ಮನೆ ಹುಡುಕ್ಬಿಟ್ರೆ ಒಂದು ಮನೆ ಅನ್ನೋದಂದ್ರೆ ಆಗ್ತೈತ್ರಿ. ಈಗ ಹಬ್ಬದಾಗ ಈಗ ಸಡನ್ ಅವರು ಬಂದು ಇರ್ತೇನಂದ್ರೆ ನಮ್ಮ ಮನೆ ಸಾಮಾನೆಲ್ಲ ಹೊರಗಡೆನೆ ಇರ್ಬೇಕಾಗ್ತೈತ್ರಿ ಫ್ರೆಂಡ್ಸ. ಅದ್ರ ಸಂಬಂಧ ಆದಷ್ಟು ಬೇಗ ನಾವು ಮನೆ ಒಂದು ಹುಡುಕ್ಬೇಕ್ರಿ. ಈ ಮನೆ ನಮ್ಮ ಅರ್ಜೆಂಟಿಗೆ ಅಂದ್ರೆ ಯಾವ ಸಿಗಾಕತ್ತಿಲ್ರಿ. ಅದ್ರಾಗ ರಂಜಾನ್ ಹಬ್ಬದಾಗ ಯಾರು ಕೊಡೋಂಗೂ ಇಲ್ರಿ. ಅದು ನಮ್ಗೆ ಅರ್ಜೆಂಟ್ಗೂ ಎಲ್ಲಿ ಸಿಗಾಕತ್ತೀನೋ ಇಲ್ರಿ. ಭಾಳಷ್ಟು ಕಡೆನ ನಾವು ಕೇಳಿದ್ವಿ ರೀ, ಆದರೆ ಎಲ್ಲಿನೂ ಸಿಗಾಕತ್ತಿಲ್ರಿ ಮನೆ. ಒಂದು ಚಲೋ ಮನೆ ಒಂದು ಸಿಕ್ಬಿಟ್ರೆ ಅಲ್ಲಿಂದ ನಮ್ಮ ಅಮ್ಮಗೆ ಈ ಕಡೆ ಶಿಫ್ಟ್ ಮಾಡಿ ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದು ಇಟ್ಬಿಟ್ರೆ ಆರಾಮಿರ್ತಾರ್ರಿ ಅಮ್ಮನ. ಅದ್ರ ಸಂಬಂಧ ಸ್ವಲ್ಪ ಈಗ ಮನೆ ಒಂದು ಹುಡುಕಿ ಆಮೇಲೆ ಎಲ್ಲ ಇದು ಅಂದ್ರೆ ಈಗ ನಮ್ಗೆ ರೊಕ್ಕನ ಸಾಲವಲ್ದ್ರಿ ಫ್ರೆಂಡ್ಸ. ಈಗ ಎಲ್ಲ ಸ್ವಲ್ಪ ಮನೆ ಎಲ್ಲ ಹಿಡ್ಕೊಂಡು ಆಮೇಲೆ ರೊಕ್ಕದ್ದು ಎಲ್ಲರ ಸಜ್ಜು ಮಾಡಿ ನಾವು ದವಾಖಾನಿಗೆ ತೋರಿಸಿದ್ರಾತ ಅಂತಂದು ಅಂದ್ಕೊಂಡು ಈಗ ದವಾಖಾನಿಗೆ ತೋರಿಸ್ತಾ ಇಲ್ರಿ. ಅಮ್ಮಗೆ ಭಾಳನ ಆರಾಮ ಇಲ್ರಿ ಅವ್ರಿಗೆ. ಅವ್ರು ನೋಡಿದ್ರಂತೂ ಮುಂದೆ ನಾವು ನೋಡಿದ್ರಂತೂ ವಿಡಿಯೋದಾಗ ಹಂಗೆ ಕಾಣ್ತಾರ್ರಿ. ಅವರು ನಮ್ಮ ಕಣ್ಣು ಮುಂದೆ ಮಾಡೋದು ನೋಡಿದ್ರೆ ಅದು ನಮ್ಮ ಕಣ್ಣಾಗ ಕಟ್ದಂಗೆ ಆಗ್ತೈತ್ರಿ ಫ್ರೆಂಡ್ಸ. ಅಷ್ಟು ತ್ರಾಸ ಮಾಡ್ಕೊತಾರ್ರಿ ಅವರು. ಆದರೂ ನಾವು ಕೊಟ್ಟು ತೋರ್ಸಾಕು ನಮ್ಮಿಂದ ಆಗಂಗಿಲ್ರಿ. ಯಾಕಂದ್ರೆ ನಮ್ಮ ಕಡೆ ರೊಕ್ಕ ಇದ್ದಿದ್ರೆ ನಾವು ಇವತ್ತು ಆ ಮನೆ ಮಾರಕ್ಕೆ ಬಿಡ್ತಿದ್ದಿಲ್ರಿ ಫ್ರೆಂಡ್ಸ. ಎಷ್ಟು ಕಮ್ಮಿ ರೇಟ್ನಾಗ ಹೋಗೈತಂದ್ರೆ ನಮ್ಗೆ ಅದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಕಣ್ಣೀರು ಬರ್ತಾವ್ರಿ. ಹೊಟ್ಟೆಗೆಲ್ಲ ಸಂಕಟ ಆಗ್ತಿರಿ ಫ್ರೆಂಡ್ಸ. ಏನು ಮಾಡ್ಬೇಕ್ರಿ ಹಣೆ ಬರ. ಎಲ್ಲ ಅಣ್ತಮ್ಗಳು ಇಲ್ಲದ ಮನೆ ಅಂದ್ರೆ ಎಲ್ಲ ದೇವ್ರು ಏನೇನು ನಡೆಸ್ತಾನ ಹಂಗೆ ನಡ್ಕೊತ ನಾವು ಹೋಗೋದ್ರಿ. ಎಲ್ಲ ಮಾರಿ ಬಿಟ್ಟವ್ರಿ, ಎಲ್ಲ ಹೋಗಿ ಬಿಟ್ಟೈತ್ರಿ ನಮ್ಮ ಕೈ ಬಿಟ್ಟು. ಹೋಗ್ಲಿ ನಾವಮ್ಮ ಆರಾಮಿದ್ರೆ ಸಾಕ್ರಿ. ನಮ್ಗೆ ಆಸ್ತಿಗಿಂತ ನಾವಮ್ಮ ಆರಾಮಿರ್ಬೇಕ್ರಿ. ಆದ್ರೆ ಅಮ್ಮನ ಸಲುವಾಗಿ ನಾವು ಆಸ್ತಿ ಮಾರಿದ್ರಿ, ₹1 ಲಾಭ ಇಲ್ದಂಗೆ ಆಗೈತ್ರಿ. ಅದು ಸಾಲಗಾರ್ರಿ ಅದು ಇದು ಆಮೇಲೆ ಮನೆ ಎಲ್ಲ ತೆಗೆದ್ರೆ ನಮ್ಮ ಅಮ್ಮಗೆ ರೊಕ್ಕನ ಉಳ್ಯಾಗತ್ತಲ್ರಿ. ಎಲ್ಲ ಇವೆಲ್ಲ ಯೋಚನೆ ಮಾಡ್ಕೊತ ಹೋದ್ರೆ ನಮ್ಗೆ ಒಂಥರ ಭಾಳ ಅಂದ್ರೆ ಭಾಳ ನಾವು ಯಾವತ್ತು ಮರಿಲಾರ್ದಂಗೆ ನಮಗೆ ಒಂಥರ ನೋವು ಆಗ್ಬಿಟ್ಟೈತ್ರಿ ಇದು. ಅದು ಈ ಹಬ್ಬದಾಗ ನಮ್ಗೆ ಎಷ್ಟು ನೋವು ಬಂದೈತಂದ್ರೆ ನಾವು ಯಾವತ್ತು ನಾವು ಸಾಯೋ ತನಕನೂ ಈ ಮರಿಲಾರ್ದಂಗೆ ನಮ್ಗೆ ನೋವು ಆಗೈತ್ರಿ. ಅಕ್ಕ ಇವತ್ತು ಹೋಗ್ಯಾರ್ರಿ. ಬೆಳಗ್ಗೆಯಿಂದ ಸೌನೂರಾಗ ಮನೆ ಹುಡುಕಿದ್ರು ಮನಿನ ಸಿಗ್ಲಿಲ್ರಿ. ನೋಡ್ಬೇಕ್ರಿ ಫ್ರೆಂಡ್ಸ. ಈಗ ನಾಳೆ ಮತ್ತು ಎಲ್ಲಾರ ಕೇಳುವ ಅಂತಂದು ಹೇಳೇವ್ರಿ. ಎಲ್ಲಾರ ಒಂದು ಸಣ್ಣದ ಒಂದು ಮನೆ ಸಿಕ್ಕರೆ ಸಾಕ್ರಿ ನಮಗೇನೆ. ನಮ್ಮಷ್ಟು ದೊಡ್ಡದೂ ಬೇಡ್ರಿ. ಯಾಕಂದ್ರೆ ಅರ್ಜೆಂಟಾಗಿ ನಮ್ಗೆ ಸಾಮಾನೆಲ್ಲ ಇಟ್ಕೊಂಡು ಹಾಕೋನು ಬೇಕ್ರಿ. ಈಗ ಸಡನ್ ಅವರು ಬಂದುಬಿಟ್ರೆ ನಮ್ಗೆ ಇರೋಕೆ ಜಾಗನೇ ಇಲ್ದಂಗೆ ಆಗ್ಬಿಟ್ಟೈತ್ರಿ ನಮ್ಗೆ. ಅದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಒಂಥರ ಭಾಳ ಬೇಜಾರು ಅನ್ನಿಸ್ತೈತ್ರಿ. ನಮ್ಮ ಅಮ್ಮನ ಹಣೆ ಬರನ ಭಾಳ ಕೆಟ್ಟು ಬರ್ದಿದ್ದಾನ ಆ ದೇವ್ರು ಅಂತ ಅಂದ್ಕೊಂಡು ಸುಮ್ಮನೆ ಸಾಗಾಕತ್ತೀವ್ರಿ ಫ್ರೆಂಡ್ಸ. ಆದರೂ ಹಿಂದೆ ಒಬ್ಬರು ಗಂಡ್ಮಕ್ಳು ಇರ್ಬೇಕ್ರಿ. ಒಬ್ಬ ಅಣ್ಣ ಆಗಲಿ ತಮ್ಮ ಆಗಲಿ ಇದ್ರೆ ಏನೋ ಒಂದು ಧೈರ್ಯ ಇರ್ತೈತ್ರಿ. ಹೋಗ್ಲಿ ನಾವರ ಗಂಡನ ಮನೆಯಾಗ ಇರ್ತೀವಿ, ನಮ್ಮ ಅಮ್ಮಗಾರ ನೋಡ್ಕೊಳ್ಳೋ ಒಂದು ತಬ್ಬನಾರ ಅಣ್ಣನಾರ ಇರ್ತಾನಲ್ಲ ಅನ್ನೋ ಒಂದು ಧೈರ್ಯಕ್ಕಾದರೂ ನಮ್ಗೆ ಸಮಾಧಾನ ಅನಿಸ್ತೈತ್ರಿ. ಆ ಹಣೆ ಬರ್ಕ ನಮ್ಗೆ ಯಾವ ಅಣ್ಣನೂ ಇಲ್ಲರಿ, ತಮ್ಮನೂ ಇಲ್ಲ. ನೋಡನ್ರಿ ಎಲ್ಲ ಮನೆ ಎಲ್ಲ ಹುಡುಕ್ತೇವ್ರಿ. ಹುಡುಕಿ ಒಂದು ಕಡೆ ಮನೆ ಎಲ್ಲ ಸಜ್ಜಾಗ್ಬಿಟ್ರೆ ಅಮ್ಮಗೆ ಅಲ್ಲೇ ಹೋದ್ಮೇಲೆ ಎಲ್ಲ ಅಮ್ಮಗೆ ದವಾಖಾನಿಗೆ ತೋರಿಸೋದು ವಿಚಾರ ಮಾಡ್ತೀವ್ರಿ. ಒಬ್ಬರು ಹೇಳಿದ್ರಿ ನೀವು ಕಾರ್ಪೊರೇಷನ್ ಹತ್ರ ಕಾಳಿಂಗ ಅದು ಹಾಸ್ಪಿಟಲ್ ಅಂತ ಅಂದ್ರಿ ನೀವು. ಬಟ್ ಅಲ್ಲಿ ಅಮೌಂಟ್ ಎಷ್ಟಾಗುತ್ತೋ ನಮಗೂ ಗೊತ್ತಿಲ್ಲರಿ. ಅಮೌಂಟ್ ಜಾಸ್ತಿ ಆಗ್ಬಿಟ್ರೆ ನಮ್ಮ ಕಡೆ ಅಷ್ಟು ರೊಕ್ಕನೂ ಇಲ್ಲರಿ. ಅದ್ರಾಗ ನನ್ನವರ ಕೆಲಸದ್ವರ ಇರ್ತಿದ್ದು ಸ್ವಲ್ಪ ತೋರಿಸ್ಬೇಕಪ್ಪ ಅಂದ್ರೆ ಅದು ಕೂಡ ಇಲ್ಲರಿ. ಈಗ ಎಲ್ಲ ಮನ್ಯಾಗ ಕೂತ್ಕೊಳೋದಾಗೈತೆ ರೀ. ನಮ್ಮ ಹಣೆ ಬರಕ್ಕೆ ನೋಡ್ರಿ ಎಲ್ಲ ಕೆಟ್ಟ ಟೈಮ್ ಅದು. ಎಲ್ಲ ಕೆಲಸದ ಮನೆ ಹೋಗಕ್ಕೆ ನಾವು ಅಮ್ಮನ ಮನೆ ಮಾರಕ್ಕೆ ಎಲ್ಲ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಟೈಮ ಬಂದಿತ್ತು ಇದು.
ಎಲ್ಲ ನಾವು ಫೇಸ್ ಮಾಡ್ಕೊತ ಹೋಗ್ಬೇಕಲ್ರಿ. ಅಳ್ಕೊತ ಕುಂತ್ಕೊಂಡ್ರು ಆಗಂಗಿಲ್ಲ, ಆದ್ರೂ ನೋವು ಆಗ್ತೈತ್ರಿ. ಕಣ್ಣೀರು ಹಾಕ್ತೀವಿ, ಕಣ್ಣೀರು ಒಂದು ಬಿಡಂಗಿಲ್ಲ ಅಲ್ರಿ. ನೋವು ಆದ್ರೆ ಕಣ್ಣೀರು ಬಿಡ್ತಾವೆ. ಸೊ ತೋರಿಸ್ತೀವಿ ರೀ, ಆದಷ್ಟು ಬೇಗ ತೋರಿಸ್ತೀವಿ. ನಮ್ಮಮ್ಮಂದೇ ನಮಗೂ ಚಿಂತೆ ಆಗಿದ್ರಿ. ಸ್ವಲ್ಪ ಜಲ್ದಿ ನಮ್ಮಮ್ಮಗೆ ಆರಾಮ್ ಮಾಡಿದ್ರೆ ನಮ್ಮಮ್ಮನೂ ದುಡ್ಕೊಂಡು ತಿಂತಾರೆ. ಒಂದು ಸ್ವಲ್ಪ ಬಳಿ ಬುಟ್ಟಿ ಹೊತ್ಕೊಂಡು ಹೋಗಿ ಅವ್ರಿಗೆ ಏನಾಗಿತ್ತು ಅಂದರೆ ಎಲ್ಲ ಕಾಲ ಹೋಗ್ಬಿಟ್ಟವ್ರೆ. ಎಷ್ಟೈತೆ ನೋಡ್ರಿಪ್ಪ ನಮ್ಮಮ್ಮನ ಕತೆ. ನಿಮ್ಗೆ ನಮ್ಮಮ್ಮನ ಬಗ್ಗೆ ಸ್ವಲ್ಪ ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳಾಗತ್ತೇನೆ ರೀ ಫ್ರೆಂಡ್ಸ. ಈಗ ಅಡುಗೆ ಮಾಡ್ಬೇಕ್ರಿ, ರಾತ್ರಿ ಅಡುಗೆ ಏನು ಮಾಡಾಗತ್ತೇನಪ್ಪ ಅಂದ್ರೆ ಸಾರು ಮಾಡೇನ್ರಿ, ಆಮೇಲೆ ರೊಟ್ಟಿನೂ ಮಾಡೇನ್ರಿ. ಈಗ ಒಂದು ಸ್ವಲ್ಪ ಅನ್ನ ಮಾಡೋಕ್ಕಿಟ್ಟೇನ್ರಿ, ಜಾಸ್ತಿ ಏನು ಮಾಡಿಲ್ರಿ. ಒಂದು ಸ್ವಲ್ಪ ಎರಡು ರೊಟ್ಟಿ ಮಾಡೇನ್ರಿ, ಆಮೇಲೆ ಸಾರೊಂದು ಮಾಡಿದ್ದೆ ರೀ ಫ್ರೆಂಡ್ಸ. ಅದಾಯ್ತು ರೀ. ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಾಗ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.